ವಿಡಿಯೋ ಸುಮಾರು ಜನಕ್ಕೆ ಡೆಡಿಕೇಟೆಡ್. ಅಂದರೆ ನನ್ನ ಹತ್ರ ಯಾರ್ಯಾರು ಸೋಪ್ ತೊಗೊಂಡಿದ್ದೀರೋ, ನನ್ನ ಹತ್ರ ಯಾರ್ಯಾರು ಸನ್ಸ್ಕ್ರೀನ್ ತೊಗೊಂಡಿದ್ದೀರೋ, ಯಾರ್ಯಾರು ಮಾಯ್ಶ್ಚರೈಸರ್ ತೊಗೊಂಡಿದ್ದೀರೋ ಅಂಥವ್ರಿಗೆ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಶುದ್ಧೀಕರಣಕ್ಕೆ ತೊಗೊಂಡಿದ್ದೀರೋ, ಓಕೆನಾ, ಆಲಮ್ ಪೌಡ್ರದು ಅಂಥವ್ರಿಗೆ ಇವತ್ತು ಸ್ಪೆಷಲ್ ವೀಡಿಯೋ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಇವತ್ತು ಅದ್ಭುತವಾದ ಸಿರಮ್ ತಂದಿದ್ದೀನಿ. ಕಲರ್ ನೋಡಿದ್ರಾ, ನೋ ಪ್ರಿಸರ್ವೇಟಿವ್, ಯಾವುದೇ ರೀತಿಯಾದ ಕೆಮಿಕಲ್ ಇಲ್ಲ ಅಂತ ನಿಮಗೂ ಗೊತ್ತು ಅಲ್ವಾ. ಸೊ ಯಾಕೆಂದರೆ ಅದನ್ನು ನಾನು ಪ್ರೂವ್ ಮಾಡಿದ್ದೀನಿ. ಆ ನಿಟ್ಟಿನಲ್ಲಿ ಅದ್ಭುತವಾದ ಇದೇನು ಮಾಡಿರೋದು ಸಿರಮ್ ಹೇಳ್ತೀರಾ? ಎಸ್, ಆರೆಂಜಿಂದ ಮಾಡಿರೋ ಸಿರಮು. ಇದಕ್ಕೆ ಒಂದು ಚೂರು ಏನಂತೀವಿ, ಪ್ರಿಸರ್ವೇಟಿವ್ ಇಲ್ಲ, ಅಷ್ಟು ಅದ್ಭುತವಾದ ಸಿರಮ್ ಮಾಡಿದ್ದೀನಿ. ಈ ಅದ್ಭುತವಾದ ಸಿರಮ್ ಮಾಡೋದಕ್ಕೆ ಒಂದು ಚೂರು ಪ್ರಿಸರ್ವೇಟಿವ್ ಹಾಕಿಲ್ಲ. ಪಿಂಕ್ ಥರ ಕಾಣ್ತಿದ್ದಲ್ಲ, ಏನಾರು ಪಿಂಕೇನಾರು ಹಚ್ಕೊಂಬಂದ್ಬಿಟ್ಲ ಹೇಮಾ ಅಂತೀರಾ? ಡೆಫಿನೆಟ್ ಆಗಿಲ್ಲ. ಸೊ ನಿಮಗೆಲ್ಲ ಗೊತ್ತು, ಮೇಕಪ್ ಅಂತೂ ನಾನು ಮಾಡೋದೇ ಇಲ್ಲ ಅಂತ, ಎಕ್ಸೆಪ್ಟ್ ಲಿಪ್ಸ್ಟಿಕ್ ಕಾಜಲ್ ಅಷ್ಟೇ, ಓಕೆನಾ. ಸೊ ಈ ಪಿಂಕ್ಗೆ ರೀಸನ್ ಏನು ಗೊತ್ತಾ? ಇದೇ ರೀಸನ್ನು. ಸೊ ಯಾರ್ಯಾರು ಸೋಪ್ ಬಳಸಿದ್ದೀರಾ ಎಕ್ಸೆಟ್ರಾ ನನ್ನ ಹತ್ರ ಪ್ರಾಡಕ್ಟ್ಸ್ ಯಾರ್ಯಾರು ತೊಗೊಂಡಿದ್ದೀರಾ ಅವ್ರಿಗೆ ಸ್ಪೆಷಲಾಗಿ ಸಿರಮ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ದಯವಿಟ್ಟು ಮನೇಲಿ ಮಾಡ್ಕೊಳ್ಳಿ. ಒಂದು ಆರೆಂಜ್ ಇದ್ದರೆ ನಿಮ್ಗೆ ಅದ್ಭುತವಾದ ಸಿರಮ್ ಆಗುತ್ತೆ. ಏನಿಲ್ಲ, ಒಂದು 25-30 ml ಆಗುತ್ತೆ, ಓಕೆನಾ. ಈ ಅದ್ಭುತವಾದ ಸಿರಮ್ನ ಯಾವ ರೀತಿ ಮಾಡಿದೆ ಅಂತ ಇದು ಚಾಲೆಂಜ್ ಮಾಡಿ ಹೇಳ್ತೀನಿ ನೋಡಿ. ಯೂಶಲಿ ನಮಗೆ ರಕ್ತದ ಹೀನತೆ ಇದ್ದಾಗ, ಅಂದರೆ ಹಿಮೋಗ್ಲೋಬಿನ್ ಶಾರ್ಟೇಜ್ ಇದ್ದಾಗ ಏನಂತಾರೆ, ಟ್ಯಾಬ್ಲೆಟ್ಸ್ ಕೊಡ್ತಾರೆ, ದಾಳಿಂಬೆ ತಿನ್ನಿ, ಪಾಲಕ್ ತಿನ್ನಿ ಅಂತಾರೆ. ಬಟ್ ಆನ್ ಎ ಪ್ಯಾರಲಲ್ ನೋಟ್ ನಮ್ಗೆ ಒಂದು ಪಾಯಿಂಟ್ ನಮಗೆ ಗಮನದಲ್ಲಿರಬೇಕು. ನಮ್ಮ ಬಾಡಿಲಿ ವಿಟಮಿನ್ ಸಿ ಇದ್ದರೆ ಮಾತ್ರ ಅಂಶ ಅಬ್ಸಾರ್ಬ್ ಆಗುತ್ತೆ. ಈ ಪಾಯಿಂಟ್ ಟು ಬಿ ನೋಟೆಡ್, ಓಕೆ. ಸೊ ಸುಮಾರು ಜನಕ್ಕೆ ಅದು ಗೊತ್ತಿರಲ್ಲ. ಸೊ ನಮ್ಮ ಸ್ಕಿನ್ನು ಪಳ ಅಂತ ಹೊಡಿತಾ ಇರಬೇಕು ಅಂದರೆ ನಮ್ಮ ಸೋಪ್ ಇರಬೇಕು, ನಮ್ಮ ಸನ್ಸ್ಕ್ರೀನು, ನಮ್ಮ ಮಾಯಿಶ್ಚರೈಸರು, ಜೊತೆಗೆ ಇದೊಂದು ಅದ್ಭುತವಾದ ಸಿರಮ್, ಓಕೆ. ಇದನ್ನು ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಆಫ್ಟರ್ ಸಮ್ ಡೇಸ್ ಮುಲ್ಲತಿ ಸಿರಮ್ ಬರುತ್ತೆ, ಯಾಕಂದರೆ ಅದಕ್ಕೂ ಆರ್ಡರ್ಸ್ ಇದೆ. ಸೊ ಅದು ಡೆಫಿನೆಟಾಗಿ ಬರುತ್ತೆ. ಅದು ದೊಡ್ಡ ಪ್ರೊಸೀಜರು, ಅದೊಂದು ವೀಡಿಯೋನೇ ಹಾಕ್ಬಿಡ್ತೀನಿ. ಅದು 1-2 ದಿನದಲ್ಲಿ ಆಗ ಮುಲ್ಲತಿ ಸಿರಮ್ ಅಲ್ಲ, ಓಕೆನಾ. ಆ ನಿಟ್ಟಿನಲ್ಲಿ ಅದ್ಭುತವಾದ ಸಿರಮ್ನ ಯಾವ ರೀತಿ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬಂದ್ಬಿಡಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾನು ಇಲ್ಲೊಂದು ಕಿತ್ತಳೆ ಹಣ್ಣು ತೊಗೊಂಡಿದ್ದೀನಿ, ಓಕೆನಾ. ಮಧ್ಯ ಈ ಥರ ತೂತು ಮಾಡ್ಕೊಂಡಿದ್ದೀನಿ ಕಿತ್ತಳೆ ಹಣ್ಣಿಗೆ. ಯಾಕೆ ಅಂತ ನಾನು ಹೇಳ್ತೀನಿ. ಕಿತ್ತಳೆ ಹಣ್ಣು ಏನಕ್ಕೆ? ವಿಟಮಿನ್ ಸಿ. ಸಿಂಪಲಾಗಿ ಒಂದು ವಿಷಯ ಹೇಳ್ಬಿಡ್ತೀನಿ ನೋಡಿ. ನಮಗಿವಾಗ ಹಿಮೋಗ್ಲೋಬಿನ್ ಕಮ್ಮಿ ಇದೆ ಮೈಯಲ್ಲಿ ಅಂದರೆ ಡಾಕ್ಟ್ರು ಒಂದಷ್ಟು ಟ್ಯಾಬ್ಲೆಟ್ಸು ಎಲ್ಲ ಕೊಡ್ತಾರೆ. ಅಥವಾ ಡಾಕ್ಟ್ರ್ ಹತ್ರ ಹೋಗದೆ ನಾವೇ ಓನ್ ಮೆಡಿಕೇಷನ್ಸ್ ಮಾಡ್ಕೊಳ್ಬೇಕು ಅಂದಾಗ ಹಿಮೋಗ್ಲೋಬಿನ್ ಬರಲಿ ಅನ್ನೋ ಕಾರಣಕ್ಕೆ ಪಾಲಕ್ ಸೊಪ್ಪು, ದಾಳಿಂಬೆ ಹಣ್ಣು ಎಲ್ಲ ತಿಂತೀವಿ. ಬಟ್ ಸುಮಾರು ಜನಕ್ಕೆ ಒಂದು ಪಾಯಿಂಟ್ ಗೊತ್ತಿರಲ್ಲ. ಏನು? ವಿಟಮಿನ್ ಸಿ ಸೈಮಲ್ಟೇನಿಯಸ್ ಆಗಿ ತೊಗೊಂಡ್ರೆ ನಾವು ಏನೇನು ಪಾಲಕ್ ತಿಂತೀವೋ, ದಾಳಿಂಬೆ ತಿಂತೀವೋ ಅದು ಅಬ್ಸಾರ್ಬ್ ಆಗೋದು. ಅರ್ಥ ಆಯ್ತಾ? ಸೊ ವಿಟಮಿನ್ ಸಿ ಕೊರತೆ ಇದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? ಸೊ ರಕ್ತದ ಕೊರತೆ ಇದ್ದಾಗ ವಿಟಮಿನ್ ಸಿ ಇದು ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಒನ್ ಪಾರ್ಟ್ ಆಫ್ ಇಟ್, ಆಯಿತಾ. ಆ ನಿಟ್ಟಿನಲ್ಲಿ ಇವತ್ತಿನ ವಿಡಿಯೋ ವೆರಿ ಎಫೆಕ್ಟಿವ್. ನಮ್ಮ ಪಿಗ್ಮೆಂಟೇಷನ್, ಯಾರ್ಯಾರು ಸೋಪ್ ಉಪಯೋಗಿಸ್ತಿದ್ದೀರಾ, ಯಾರ್ಯಾರು ಸನ್ಸ್ಕ್ರೀನ್ ತೊಗೊಂಡ್ರಿ, ಯಾರ್ಯಾರು ಮಾಯಿಶ್ಚರೈಸರ್ ತೊಗೊಂಡಿದ್ದೀರಾ, ಯಾರ್ಯಾರು ಆಲಮ್ದು ಶುದ್ಧೀಕರಣ ತೊಗೊಂಡಿದ್ದೀರಾ ಅಂಥವ್ರಿಗೆಲ್ಲ ಇವತ್ತು ಸ್ಪೆಷಲ್ ಆಗಿರೋ ಒಂದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಸೊ ಆರೆಂಜ್ ನೋಡಿದ ತಕ್ಷಣ ನಿಮ್ಗೇನು ಗೊತ್ತು? ವಿಟಮಿನ್ ಸಿ ಜಾಸ್ತಿ ಇದೆ, ತುಂಬಿ ತೇಳ್ತಾ ಇದೆ ಅಂತ ಹೇಳ್ತೀವಿ. ನಮ್ಮ ಸ್ಕಿನ್ಗೆ ಇಂಟರ್ನಲ್ಗೆ ನಮಗೆ ಇದು ಬೇಕು, ಸ್ಕಿನ್ಗೆ ಬೇಡ ವಿಟಮಿನ್ ಸಿ, ಅಫ್ಕೋರ್ಸ್ ಬೇಕೇ ಬೇಕಲ್ವಾ. ಆ ನಿಟ್ಟಿನಲ್ಲಿ ಒಂದು ಆರೆಂಜ್ನ ಚೆನ್ನಾಗಿ ತೊಳ್ಕೊಂಡು ಈಗ ಮಧ್ಯ ಒಂದು ತೂತು ಮಾಡಿದ್ದೀನಿ. ಯಾಕೆ ಅಂತ ನಾನು ಹೇಳ್ತೀನಿ ಬನ್ನಿ. ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಕುಡಿಯೋ ನೀರು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಆರೆಂಜ್ ಮುಳುಗೋವರೆಗೂ ಆರೆಂಜ್ ಇಟ್ಬಿಟ್ಟು ಚೆನ್ನಾಗಿ ಒಳ್ಳೆ ಆರೆಂಜ್ ಇರಬೇಕು, ಆಯಿತಾ. ಕೆಟ್ಟೋಗಿರೋದೆಲ್ಲ ತೊಗೋಬೇಡಿ. ಇದು ಚೆನ್ನಾಗಿ ಕುದಿಬೇಕು. ಸೊ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಇದಕ್ಕೆ ಎಲ್ಲಿವರೆಗೂ ಬರಬೇಕು? ಕೂತು ದ ಬಾಟಮ್ ಪಾರ್ಟ್ ಆಫ್ ಆರೆಂಜ್ ಬರಬೇಕು ಈ ನೀರು, ಅಲ್ಲಿವರೆಗೂ ಕುದಿಲಿ ಇದು. ಫ್ರೆಂಡ್ಸ್ ನೋಡಿ, ಇದು ಆಲ್ಮೋಸ್ಟ್ ಸಾಫ್ಟ್ ಆಗಿರುತ್ತೆ ಅಲ್ವಾ. ಈಗ ಟರ್ನ್ ಮಾಡ್ಕೊಳ್ಳಿ. ಈಗಾಗಲೇ ನೀರು ಕಮ್ಮಿ ಆಗಿದೆ. ಇಲ್ಲಿ ಎಲ್ಲಿ ಸಾಫ್ಟ್ ಆಗಿದೆಯೋ ಅಲ್ಲಿ ಈ ಥರ ಇದು ಮಾಡ್ಕೊಳ್ಳಿ, ಒಂದು ಫೋರ್ಕ್ ಸಹಾಯದಿಂದ. ಅದು ಸಾಫ್ಟ್ ಆದಾಗ ಮಾಡಬೇಕು, ಇಲ್ಲ ಮುಂಚೆನೇ ಮಾಡಿದ್ರೆ ಜ್ಯೂಸ್ ಎಲ್ಲ ಆಚೆ ಬಂದುಬಿಡುತ್ತೆ. ಹಣ್ಣು ಇಡೋಕ್ಕೆ ಮುಂಚೆನೇ ಮಾಡಿದ್ರೆ ಜ್ಯೂಸ್ ಎಲ್ಲ ಆಚೆ ಬಂದುಬಿಡುತ್ತೆ. ಸೊ ಈಗ ಉಲ್ಟಾ ಮಾಡಿಬಿಟ್ಟು ಒಂದು 5 minutes. ನಿಮ್ಗೆ ಗೊತ್ತಾಗುತ್ತೆ ಟೆಕ್ಸ್ಚರ್ ನೋಡಿ, ಮುಂದೆ ಒಂಥರ ಇದೆ ಆರೆಂಜ್ ಕಲರು. ಟರ್ನ್ ಮಾಡಿದಾಗ ನೋಡಿ ನಿಮಗೆ ಮತ್ತೊಮ್ಮೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಕಲರ್ ಇಲ್ಲಿ ಕಾಣ್ತಿದೆಯಾ? ಇಲ್ಲಿ ಆಗ ಜ್ಯೂಸ್ ಆಚೆ ಬಂದುಬಿಡುತ್ತೆ. ಈಗ ಜ್ಯೂಸ್ ಬರೋಲ್ಲ ಆಚೆ. ಓಕೆ, ಒಂದು 5 minutes ಇದು ಬಾಯ್ಲ್ ಆಗಲಿ. ಈಗ ಕಂಪ್ಲೀಟಾಗಿ ಆರಿದೆ ಅದು, ಆಯಿತಾ. ಸೊ ಇದನ್ನು ನಾನೊಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ.
ಇದು ಕಂಪ್ಲೀಟಾಗಿ ಆರಬೇಕು ಆಯಿತಾ. ಆಮೇಲೆ ಇದನ್ನು ಕಟ್ ಮಾಡೋದು ತೋರಿಸ್ತೀನಿ ನಿಮಗೆ ಜೊತೆ. ಫ್ರೆಂಡ್ಸ್ ನೋಡಿ, ಇದನ್ನು ಈ ಥರ ಸಿಪ್ಪೆ ತಗೊಳ್ತೀನಿ ನೀಟಾಗಿ. ಓಕೆ, ಸ್ವಲ್ಪ ಆರಿರಬೇಕು, ಬಿಸಿಲು ಮಾಡೋಕ್ಕೆ ಹೋಗಬೇಡಿ. ನೋಡಿ, ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಳ್ತೀನಿ. ಓಕೆ, ಇದು ಹಾಗೆ ಇರಲಿ. ಇದರಲ್ಲಿ ಇನ್ನೊಂದು ಸಲ ವೀಡಿಯೋ ನಾನು ಶೇರ್ ಮಾಡ್ತೀನಿ ಏನು ಮಾಡ್ಬೋದು ಇದರಲ್ಲಿ ಅಂತ. ಓಕೆ, ಈಗ ಸಿಪ್ಪೆ ಇದೆಯಲ್ಲ ಅದನ್ನು ಡೈರೆಕ್ಟಾಗಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ತಣ್ಣಕ್ಕಾಗಿರಬೇಕು, ಬಿಸಿಲಲ್ಲ. ಓಕೆ, ಈಗ ಇದನ್ನು ನೋಡಿ, ಎಲ್ಲೂ ನೀರು ಹಾಕ್ತಾಯಿಲ್ಲ ಆಯಿತಾ. ನೀರು ಒಂದು ಚೂರು ನೀರು, ಹಾಲು, ಮೊಸರು ಏನು ಸೋಕಿಸ್ಬಾರ್ದು. ಯಾಕೆಂದರೆ ನಾನು ವಿಟಮಿನ್ ಸಿ ಸಿರಪ್ ಮಾಡ್ತಾಯಿದ್ದೀನಿ. ಅದು ಲಾಂಗ್ ಡ್ಯೂರೇಷನ್ ಬರಬೇಕು ವಿತೌಟ್ ಪ್ರಿಸರ್ವೇಟಿವ್ ಥರ ಬಂದಿರುತ್ತೆ. ಎಲ್ಲೂ ನೀರು ಆ್ಯಡ್ ಮಾಡಬಾರ್ದು ನೀವು, ಅದೇ ಇರಬೇಕು ನೀರು ಆಯಿತಾ. ಈಗ ಈ ಥರ ಒಂದು ಫಿಲ್ಟ್ರ್ ತೊಗೊಳ್ತೀನಿ. ಇದೆಲ್ಲ ಸೋಸ್ಕೊತಾ ಇದ್ದೀನಿ ಸಿರಮ್ನ. ಯಾವುದೇ ಕಾರಣಕ್ಕೂ ನೀರೇನು ಹಾಕಬೇಡಿ. ನಾವು ಬಾಯ್ಲ್ ಮಾಡಿರ್ತೀವಿ, ಅದು ಸಾಫ್ಟನ್ ಆಗಿರುತ್ತೆ ಆಯಿತಾ. ಅಲೋವೆರಾ ಜೆಲ್ ಹಾಕ್ತಾ ಇದ್ದೀನಿ. ಟ್ರಾನ್ಸ್ಪರೆಂಟ್ ಆಗಿರೋ ಅಲೋವೆರಾ ಜೆಲ್ಲು, ಸೆಂಟೆಡ್ ತೊಗೊಬೇಡಿ ಓಕೆನಾ. ಮತ್ತು ಇದಕ್ಕೊಂದು ಬೇಕಿದ್ರೆ ಕೇಸರಿ ಹಾಕ್ಕೊಳ್ಳಿ. ಯೂಶಲಿ ಒರಿಜಿನಲ್ ಆಗಿ ಮಾಡೋದಕ್ಕೆ ಕೇಸರಿ ಹಾಕಲ್ಲ. ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಓಕೆನಾ. ಇದನ್ನು ಯೂಸ್ ಮಾಡ್ಕೊಳ್ಳೋಣ. ಒಂದು ಯೂಶಲಿ ನೋಡಿ, ನಿಮಗೆ ಅಂಗಡಿಗೆ ಸಿಗೋದ್ರಲ್ಲಿ ನಾವು ಕೇಸರಿ ಹಾಕಿರಲ್ಲ ಅವರು. ಬಟ್ ಈಗ ಮಾಡರ್ನೈಸ್ಡ್ ಆಗಿ ಬೇಕು ಅಂದಾಗ ಹಾಕ್ಕೊಳ್ಳಿ. ಬಟ್ ಒರಿಜಿನಲ್ ರೆಸಿಪಿ ಇದೇನೆ, ವಿಟಮಿನ್ ಸಿ. ಯಾಕೆಂದರೆ ನಿಮಗೆ ಕೇಸರಿ ಹಾಕಿದ್ರೆ ಬಣ್ಣ ಚೇಂಜ್ ಆಗುತ್ತೆ, ಇನ್ನೂ ಡಾರ್ಕಿಶ್ ಆಗಿರುತ್ತೆ. ಸೊ ವಿಟಮಿನ್ ಸಿ ನೀವು ಎಲ್ಲಿ ನೋಡಿದ್ರು ಇದೇ ಥರ ಇರುತ್ತೆ. ನಿಮಗೆ ಡಾರ್ಕಿಶ್ ಆಗಿತ್ತು ಅಂದರೆ ಇದನ್ನು ಆ್ಯಡ್ ಮಾಡಿರ್ತಾರೆ ಅಂತ ಅಂದ್ಕೊಳ್ಳಿ ಓಕೆನಾ. ಇದನ್ನು ಅಷ್ಟೇ ಡೈರೆಕ್ಟಾಗಿ ಹಾಕೋಂಗಿಲ್ಲ, ಇದ್ರದ್ದು ಶುದ್ಧೀಕರಣ ಇದೆ ಆಯಿತಾ. ನೋಡಿ ಈ ಟೆಕ್ಸ್ಚರು. ಇವಾಗ ಬಾಟ್ಲಿಗೆ ಶೇರ್ ಮಾಡ್ತೀನಿ ನೋಡಿ, ಒರಿಜಿನಲ್ ಆರೆಂಜ್ ಕಲರೇ ಅಲ್ವಾ. ಈ ಥರ ಒಂದು ಗಾಜಿನ ಬಾಟ್ಲಲ್ಲಿ ಅಥವಾ ಒಂದು ಫನಲ್ ಇರುತ್ತಲ್ಲ, ಮೆಡಿಸಿನ್ಸ್ ಎಲ್ಲ ಕೊಟ್ಟಿರ್ತಾರೆ ನೋಡಿ, ಅದರಲ್ಲೇ ಹಾಕಿಟ್ಕೊಳ್ಳಿ. ಇದನ್ನು ಏನಿಲ್ಲ ಅಂದರೆ ನಿಮ್ಗೆ 1 ತಿಂಗಳು ಬರುತ್ತೆ ಇದು. ಯಾಕೆಂದರೆ ನಾನು ಏನೂ ಪ್ರಿಸರ್ವೇಟಿವ್ ಹಾಕಿಲ್ಲ ಆಯಿತಾ. ಆಮೇಲೆ ನಿಮ್ಗೆ ಆರೆಂಜ್ ಯಾವ ಟೈಮಲ್ಲಿ ತೂತ್ ಮಾಡಬೇಕು, ಅದು ಒಳಗಡೆ ಹೋಲ್ಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ ನೋಡಿ. ಅದ್ಭುತವಾದ ಸಿರಮ್ ಹಿಂಗೆ ಇರುತ್ತೆ ಅಲ್ವಾ, ಗಟ್ಟಿಗಿರಲ್ಲ. ಯಾವ ರೀತಿ ಇದೆ ನೋಡಿ. ಓಕೆ, ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಈ ಅದ್ಭುತವಾದ ಸಿರಮ್ನ ಯಾವ ರೀತಿ ಮಾಡಿದೆ ಅಂತ ಒಂದ್ಸಲ ನೋಡ್ಕೊಂಡು ಬನ್ನಿ. ಅಲ್ಲ, ಯಾವಾಗ ಅಪ್ಲೈ ಮಾಡಬೇಕು ಹೇಮಾ ಇದು ಅನ್ನೋ ಪ್ರಶ್ನೆಗೆ ಹೇಳ್ತೀನಿ. ನಮ್ಮ ಫೇಸನ್ನ ಸೋಪಲ್ಲಿ ವಾಶ್ ಮಾಡೋಣ. ಫಸ್ಟ್ ಸ್ಟೆಪ್. ಆಮೇಲೆ ಯಾರ್ಯಾರು ಸೋಪ್ ತೊಗೊಂಡಿದ್ದೀರೋ ಬೇರೆ ಯಾರಿಗೂ ಹೇಳೋಕೆ ಹೋಗ್ಬಿಡಿ ನೀವು ತೊಗೊಂಡಿರೋದು. ಯಾಕೆಂದರೆ ನಿಮ್ಮ ಮುಖದಲ್ಲಿ ಚೇಂಜಸ್ ಆಗಲಿ. ನಾನು ಪ್ರೇಮಾ ಮ್ಯಾಮ್ ಬೆಳಗ್ಗೆ ಅದೇ ಹೇಳ್ತಿದ್ದೆ ವಾಟ್ಸಪ್ಪಲ್ಲಿ ಮಾತಾಡಬೇಕಾದ್ರೆ, ಮ್ಯಾಮ್ ನೀವು ಯಾರಿಗೂ ಹೇಳಬೇಡಿ ಆಯಿತಾ. ಲೆಟ್ ದೆಮ್ ನೋ ದ ಚೇಂಜಸ್. ಈ ಬಿಸಿಲಲ್ಲಿ ಬೆಳಗ್ಗೆಯಿಂದ 3ನೇ ಸಲ ಮುಖ ತೊಳೆದಿದ್ದೀನಿ ನಾನು, ಅಷ್ಟು ಬಿಸಿಲಿದೆ. ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ತೀನಿ. ಇನ್ನೊಂದು ಖುಷಿ ಅಂದರೆ ಸುಮಾರು ನಮ್ಮ ಸಬ್ಸ್ಕ್ರೈಬರ್ ಜೊತೆ ಮಾತಾಡಿದೆ ಇವತ್ತು. ರಾಧಾ ಮ್ಯಾಮ್ ಅಂತ ಅವ್ರ ಹತ್ರ ಮಾತಾಡಿದೆ, ಚಿಕ್ಕಮಂಗ್ಳೂರವರು. ಮತ್ತು ಒಬ್ಬರು ಚಂದ್ರಕಲಾ ಮ್ಯಾಮು, ಬೆಂಗಳೂರವರು. ಖುಷಿ ಆಯಿತು. ಎಲ್ಲದಕ್ಕಿಂತ ಖುಷಿ ಏನು ಗೊತ್ತಾ, ನಾನು ಅವರಲ್ಲಿ ಒಬ್ಬರು ಅಂತ ಹೇಳ್ತಾರಲ್ಲ, ಅದು ತುಂಬ ಖುಷಿ ಆಯಿತು. ಓಕೆ, ಈಗ ನೀಟಾಗಿ ಡ್ರೈ ಆಗಬೇಕು. ಸಿರಮ್ ಹಾಕ್ತಿದ್ದೀವಿ ಮುಖದಲ್ಲಿ, ಯಾವುದೇ ರೀತಿಯಾದ ತ್ಯಾವಾಂಶ ಇರಬಾರ್ದು. ನಿಮ್ಮ ಹತ್ರ ಈ ಮೆಡಿಸಿನ್ಸ್ ಎಲ್ಲ ಬಾಟ್ಲು ಕೊಟ್ಟಾಗ ಒಂದು ಫನಲ್ ಥರ ಬರುತ್ತೆ ನೋಡಿ, ಅಥವಾ ಅಮೆಝಾನಲ್ಲೂ ಸಿಗುತ್ತೆ ಅದು. ನನ್ನ ಹತ್ರ ಇಲ್ಲ, ಖಾಲಿಯಾಗಿ ಹೋಗಿತ್ತು. ಸೊ ನೋಡಿ, ಸಿರಮ್ಮು ಎಷ್ಟು ಬೇಕೋ ಅಷ್ಟು ಅಪ್ಲೈ ಮಾಡ್ಕೊಳ್ಳಿ.
ಸನ್ಸ್ಕ್ರೀನ್ ಆಗಿ ಒಂದು ಅರ್ಧ ಗಂಟೆ ಬಿಟ್ಟು ಸಿರಮ್ ಹಾಕ್ಕೊಳ್ಳಿ. ಬಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಎಲ್ಲ ಆಗಲ್ಲ, ಒಂದು ಚೂರು ಉರಿ ಗಿರಿ ಏನೂ ಆಗಲ್ಲ. ನಾನು ಲಾಸ್ಟ್ ವೀಡಿಯೋಸಲ್ಲೇ ಹೇಳಿದ್ದೀನಿ, ನಿಂಬೆಹಣ್ಣು ಇದು ಸಿಟ್ರಿಕ್ ಆ್ಯಸಿಡು ಆಯಿತಾ. ನಾವು ಡೈರೆಕ್ಟಾಗಿ ಉಪಯೋಗಿಸಿದಾಗ ಅದು ಜ್ಯೂಸು ಉರಿ ಎಂಥವ್ರಿಗಾದ್ರೂ ಉರಿ ಸ್ಟಾರ್ಟ್ ಆಗುತ್ತೆ ಆಯಿತಾ. ಸೊ ಈ ಥರ ಬಾಯ್ಲ್ ಮಾಡಿದಾಗ ಅದು ಆ್ಯಸಿಡಿಟಿ ಆಯಿತಾ, ಅದರದ್ದು pH ವ್ಯಾಲ್ಯೂ ಕಮ್ಮಿ ಮಾಡ್ತೀವಿ. ಆ್ಯಕ್ಚುಲಿ ಈಗ ನಮ್ಮ ಮಾರ್ಕೆಟಲ್ಲೆಲ್ಲ ಸಿಗುತ್ತಲ್ಲ, ಇದು ಸ್ವಲ್ಪ ಡಾರ್ಕಿಶ್ ಇರುತ್ತೆ. ಯಾಕೆ ಅಂದರೆ ನಾನು ಹೇಳ್ತಲ್ಲ ಕೇಸರಿ ಆ್ಯಡ್ ಮಾಡ್ತಾರೆ ಅಂತ. ನಾಟ್ ನೆಸಸರಿ. ದಿ ಒರಿಜಿನಲ್ ರೆಮಿಡಿ ಆಫ್ ಸಿರಮ್ ವಿಟಮಿನ್ ಸಿ ಸಿರಮ್ ಆರೆಂಜ್ದು ಈ ಥರ ಇರುತ್ತೆ ಆಯಿತಾ. ನಿಮ್ಮ ಮಾರ್ಕೆಟಲ್ಲೆಲ್ಲ ಇದು ರೇಟ್ ನಾನೇನು ಹೇಳೋದು ಬೇಡ, 500 ರೂಪಾಯಿ 600 ರೂಪಾಯಿ ಹಂಗಿರುತ್ತೆ. ಪ್ರಿಸರ್ವೇಟಿವ್ ಹಾಕ್ಬಿಟ್ಟು 6 ತಿಂಗಳು ಸ್ಟೋರ್ ಮಾಡ್ಕೊಳ್ಳಿ ಅಂತಾರೆ. ಉರಿ ನೆವೆ ಏನೂ ಆಗಲ್ಲ ವಿತ್ ಪ್ಯಾಚ್ ಟೆಸ್ಟ್. ಏನಾಗುತ್ತೆ ಅಂತ ಅನ್ನೋಕೆ ನಾವು ಸೋಷಿಯಲ್ ಮೀಡಿಯಾಲಿದ್ದೀವಲ್ಲ, ಸುಮ್ಮನೆ ಯಾಕೆ ನೋಡಿ. ಯು ಆರ್ ರೆಡಿ. ಆ ಹೊರಗಡೆ ಹೋಗೋಕ್ಕೆ ಒಂದು 5 ನಿಮಿಷ ಬಿಟ್ಬಿಟ್ಟು ಹೋಗಿ, ಅದು ಕಂಪ್ಲೀಟ್ ನೋಡಿ. ನಿಮ್ಗೆ ಅಂಟ್ರಿಸೋದು ಏನೂ ಇಲ್ಲ, ಫಸ್ಟ್ ಕ್ಲಾಸಾಗಿರುತ್ತೆ ಈ ಸಿರಮ್. ನೋಡಿ, ಈ ಥರ ಚಾಪಿಂಗ್ ಇರಬಾರ್ದು, ಅಂದರೆ ಮುಟ್ಟಿದಾಗ ಅಂಟ್ಕೊಳ್ಳೋದಿರಬಾರ್ದು. ಸೊ ಈ ಅದ್ಭುತವಾದ ಆರೆಂಜ್ ಸಿರಮ್, ವಿಟಮಿನ್ ಸಿ ಸಿರಮ್ ನಮ್ಮ ಆರೋಗ್ಯಕ್ಕಾಗಲಿ ನಮ್ಮ ಸ್ಕಿನ್ಗಾಗಲಿ ಇದು ರಾಮಬಾಣ ಅಂತ ಹೇಳ್ತೀನಿ. ಆ ನಿಟ್ಟಿನಲ್ಲಿ ಇದು ಯಾವ ರೀತಿ ಮಾಡೋದು, ಇದು ಯಾವ ರೀತಿ ಯೂಸೇಜ್ ಮಾಡೋದು ಅಂತ ಇವತ್ತಿನ ವೀಡಿಯೋ ಶೇರ್ ಮಾಡಿದ್ದೀನಿ. ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ಹೇಮನಾಗ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಇನ್ನೇನು ಡೌಟ್ಸು ಕ್ಯೂರಿಯಸ್ ಇದೆ, ವಾಟ್ಸಪ್ ಇದೆ ಅಲ್ವಾ, ನಂಬರ್ ಇವತ್ತು ಹಾಕ್ತೀನಿ. ದಯವಿಟ್ಟು ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ಓಕೆನಾ. ಕಾಲ್ ಮಾಡಿದರೆ ಸಂಜೆ ಮೇಲೆ ಕಾಲ್ ಮಾಡಿ, ವಾಟ್ಸಪ್ ಮಾಡೋಂಗಿದ್ರೆ ಈಗ ಮಾಡಿ ಅಂತ ಹೇಳ್ತಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಓನ್ಲಿ ರಿಗಾರ್ಡಿಂಗ್ ದ ವೀಡಿಯೋಸಲ್ಲಿ ನಿಮ್ಮ ಮಾತು. ಓಕೆನಾ. ಇನ್ನೇನಾದ್ರು ನಿಮಗೆ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಆಯಿತಾ ಮಾತಾಡಿ ಅದ್ರ ಬಗ್ಗೆ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೋಗಲ್ಲ. ಹಾಕೊಂಡ್ಮೇಲೆ ಡಬಲ್ ಆಯಿತು. ಒಂಚೂರು ವೀಡಿಯೋನ ಹಿಂದೆ ಹಾಕ್ಕೊಳ್ಳಿ, ಆವಾಗ ಇಷ್ಟೊಂದಿರಲಿಲ್ಲ ಶೈನಿಂಗು. ನೋಡಿ, ಅದೇ ವಿಟಮಿನ್ ಸಿ, ಅದೇ ನಮ್ಮ ಸೋಪು, ಅದೇ ನಮ್ಮ ಸನ್ಸ್ಕ್ರೀನು. ಓಕೆನಾ. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ ಹೋಗಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.